ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಸ್ಮಾಲ್ ಬೀಡ್ಸ್ಗಳನ್ನ ಬಳಸ್ಕೊಂಡು ಈ ರೀತಿ ಹ್ಯಾಂಗಿಂಗ್ ಟೈಪನ್ನು ಕುಚ್ಚು ಹಾಕೋಬೋದು, ಇಲ್ಲ ಸ್ಯಾರಿ ಮೇಲೆ ಹಾಕೊಂಡು ಈ ರೀತಿನೂ ಹಾಕೋಬೋದು. ಎರಡು ರೀತಿನೂ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗಳಿಗೆ ಹಾಕಿದಾಗ. ನಾನಿಲ್ಲಿ ಶಾಂಪಲ್ ಕ್ಲಾತ್ ಮೇಲೆ ತೋರಿಸಿದ್ದೀನಿ, ಅಷ್ಟು ಹೈಲೈಟಾಗಿ ಕಾಣಿಸ್ತಾ ಇಲ್ಲ. ಆದರೆ ಈ ಡಿಸೈನ ನೀವು ಒಂದ್ಸಲ ಮಿಸ್ ಮಾಡ್ದಂಗೆ ಟ್ರೈ ಮಾಡಿ. ಕ್ರೋಶಾ ವರ್ಕ್ ಬರೆದಿರೋರು ಎಷ್ಟು ಗ್ರ್ಯಾಂಡಾಗಿ ಹಾಕೋಬೋದು ಬೀಡನ್ನು ಬಳಸಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಸ್ಕಿಪ್ ಮಾಡ್ದಂಗೆ ನೀಟಾಗಿ ನೋಡಿಕೊಂಡು ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಸೂಜಿ ದಾರ ಬೀಡ್ಸ್ ಮತ್ತು ರೆಡಿ ಕುಚ್ಚನ್ನು ಬಳಸಿ ಈ ರೀತಿ ಮಾಡಿರೋದು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಈ ರೀತಿ ಸ್ಮಾಲ್ ಬೀಡನ್ನು ಬಳಸಿ ಬರೀ ಸೂಜಿ ದಾರದಿಂದ ಕುಚ್ಚನ್ನು ಕಟ್ಟೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ನೋಡಿ, ಈ ಥರ ಟೇಪನ್ನು ಇಟ್ಕೊಂಡು 1 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಈ ರೀತಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ನೋಡಿ, ಈ ಥರ ಸೂಜಿಗೆ ದಾರನ ಹಾಕಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಶಾಂಪಲ್ ಕ್ಲಾತ್ಗೆ ಹಾಕ್ತಾಯಿದ್ದೀನಿ. ನೀವು ನಾಳಕ್ಕೆಳೆ ದಾರನ ಮಾಡಿಕೊಂಡು ಈ ರೀತಿ ಹಾಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಜರಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನೀವು ಕಾಟನ್ ಥ್ರೆಡ್ಡನ್ನು ಆದರೂ ತೊಗೊಳ್ಳಿ, ಇಲ್ಲ ಜರಿ ಥ್ರೆಡ್ನಾದರೂ ತೊಗೊಳ್ಳಿ. ಈಗ ಈ ಬೀಡ್ಸನ್ನು ಹಾಕೋಬೇಕು. ನೋಡಿ, ಈ ರೀತಿ 3 ಬೀಡನ್ನು ಹಾಕ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಬಟ್ಟೆ ಮೇಲ್ಗಡೆ ಇಟ್ಕೊಳ್ಳಿ. ಹೀಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಹೀಗೆ ನೋಡಿಕೊಂಡು ಮೇಲೆಯಿಂದ ಕೆಳಗಡೆ ಹೀಗೆ ಪಾಸ್ ಮಾಡಿ. ಮತ್ತೆ ಈಗ ಮೇಲ್ಗಡೆ ತಗೊಳ್ಳಿ, ಅಲ್ಲಿ ಲಾಕ್ ಆಗುತ್ತೆ. ಈಗ ಮತ್ತೆ ಒಂದ್ಸಲ ಹೀಗೆ ಈ ರೀತಿ ಪಕ್ಕದಲ್ಲೇ ಮತ್ತೆ ರಿಟರ್ನ್ ಮೇಲೆ ತಗೊಳ್ಳಿ. ಮತ್ತೆ ಈಗ ಮತ್ತೆ 3 ಬೀಡನ್ನು ಹಾಕೋಬೇಕು. ನೋಡಿ, ಈ ರೀತಿ ಹಾಕ್ಕೊಂಡು ಹೀಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಮತ್ತೆ ಕೆಳಗಡೆಯಿಂದ ಈಗ ಮೇಲೆ ತಗೊಳ್ಳಿ. ನೋಡಿ, ಇದೇ ರೀತಿ 3 ಸ್ಟೆಪ್ಪನ್ನು ಹಾಕೋಬೇಕು. ನಾವು ಒಂದೇ ಸಮ ಬರೋ ಹಾಗೆ ನೋಡಿಕೊಂಡು ನಾವು ಲಾಕನ್ನು ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ನೋಡಿ, ಎಲ್ಲನೂ ಜೋಡಿಸಿ ಹೀಗೆ ಇಟ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಪಕ್ಕಕ್ಕೆ ಹಾಕೊಳ್ಳಿ. ಹೀಗೆ ನೋಡಿ, ಹೀಗೆ ಒಂದೇ ಸಮ ಬರಬೇಕು. ಹೀಗೆ ಬಂದಾದಮೇಲೆ ಇಲ್ಲಿ ಒಂದ್ಸಲ ಹಿಂದೆಯಿಂದ ಒಂದ್ಸಲ ಲಾಕನ್ನು ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಫ್ರಂಟಲ್ಲಿ ಮೇಲ್ಗಡೆ ಲೈನ್ ಕಾಣಿಸ್ತಿದೆ ಅಲ್ವಾ, ಇವೆರಡು ಲೈನಿಗೆ ನಾವು ಸೂಜಿ ದಾರದಿಂದ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ನೋಡಿ, ತೋರಿಸ್ಕೊಡ್ತೀನಿ. ಈ ರೀತಿ ಮೇಲ್ಗಡೆ ಹೀಗೆ ಹಾಕೊಳ್ಳಿ. ಈ ಲೈನಲ್ಲಿ ಮತ್ತೆ ಕೆಳಗಡೆಗೆ ಹಾಕಿ. ಈ ರೀತಿ ನೇರವಾಗಿ ಒಂದೇ ಸಮ ಕೂರುವಾಗೆ ಹಾಕೊಳ್ಳಿ. ಮತ್ತೆ ನೋಡಿ, ಇಲ್ಲಿ ತಗೊಂಡು ಮತ್ತೆ ಇಲ್ಲಿ ಹಾಕೋಬೇಕು. ಈಗ ಸ್ಟಿಪ್ಪಾಗಿ ನೀಟಾಗಿ ಕೂರುತ್ತೆ, ಬೀಡ್ಸ್ಗಳು ಜರುಗಾಡೋದಿಲ್ಲ. ಈಗ ಹಿಂದೆಯಿಂದ ಲಾಕ್ ಮಾಡ್ಕೊಳ್ಳಿ. ಹಿಂದೆಯಿಂದ 1-2 ಸಲ ಹೀಗೆ ಲಾಕನ್ನು ಮಾಡಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆದಮೇಲೆ ನೀವಿಲ್ಲಿ ಸ್ಯಾರಿ ಕಲರ್ ಯಾವುದನ್ನು ತೊಗೊಂಡಿರ್ತೀರಿ ಅದನ್ನು ನೋಡಿಕೊಂಡು ಅದೇ ಮ್ಯಾಚಿಂಗ್ ಥ್ರೆಡ್ಡನ್ನು ತೊಗೊಳ್ಳಿ. ನೋಡಿ, ಹೀಗೆ ಬೀಡ್ ಒಳಗಡೆಯಿಂದ ಹೀಗೆ ಥ್ರೆಡ್ಡನ್ನು ಸೂಜಿನ ಪಾಸ್ ಮಾಡ್ಕೊಳ್ಳಿ. ಮತ್ತೆ ಎಡ್ಜಲ್ಲಿ ಬಟ್ಟೆ ಒಳಗಡೆಯಿಂದ ಹೀಗೆ ಹಾಕೊಳ್ಳಿ. ಈ ರೀತಿ ಬರುತ್ತೆ. ಇದನ್ನು ಒಂದು ನಾಟ್ ಹಾಕೋಬೇಕೀಗ. ಈ ರೀತಿ ನಾಟ್ ಹಾಕೊಳ್ಳಿ.
ಪಕ್ಕಕ್ಕೆ ಹೀಗೆ ತಳ್ಳಿ ಈ ರೀತಿ ಒಂದನ್ನು ರೆಡಿ ಮಾಡಾಯಿತು. ಇದೇ ಥರ ಇನ್ನೊಂದನ್ನು ರೆಡಿ ಮಾಡ್ಕೊಳ್ಳೋಣ. ಮತ್ತೆ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ಕೆಳಗಡೆಯಿಂದ ಹೀಗೆ ಸೂಜಿನ ತೊಗೋಬೇಕು. ಹೀಗೆ ಸೂಜಿನ ತೊಗೊಂಡು ಮತ್ತೆ ಹೀಗೆ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರನ ತೊಗೊಂಡು ನಾಟ್ ಮಾಡ್ಕೊಳ್ಳಿ. ಈ ರೀತಿ 2 ಸಲ ನಾಟನ್ನು ಮಾಡಿಕೊಂಡು ಮೂರು ಸ್ಮಾಲ್ ಬೀಡ್ಗಳನ್ನ ಸೂಜಿಗೆ ಹಾಕೊಳ್ಳಿ. ಈ ರೀತಿ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಹೀಗೆ ನೋಡ್ಕೊಳ್ಳಿ. ಹೀಗೆ ಇಟ್ಕೋಬೇಕು ನೀಟಾಗಿ. ಹಿಂಗೆ ಇಟ್ಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಂದ ಸೂಜಿನ ಹೀಗೆ ಹಾಕೊಳ್ಳಿ. ಮತ್ತೆ ಈಗ ಮೂರು ಬೀಡ್ಸನ್ನು ತಗೊಂಡು ಹೀಗೆ ಹಾಕೊಳ್ಳಿ. ಇದ್ರ ಪಕ್ಕನೇ ಅದೇ ನೇರವಾಗಿ ಹಾಕೊಳ್ಳಿ. ನೀಟಾಗಿ ಒಂದೇ ಸಮ ಬರುತ್ತೆ. ಮತ್ತೆ ಸೂಜಿನ ಪಕ್ಕದಲ್ಲೇ ಮೇಲೆ ತಗೊಂಡು ಮತ್ತೆ 3 ಬೀಡನ್ನು ತಗೊಂಡು ಈ ರೀತಿ ಹಾಕೊಳ್ಳಿ. ಪಕ್ಕನೇ ಹಾಕೊಳ್ಳಿ, ನೀಟಾಗಿ ಸ್ಟಿಪ್ ಹಾಕಿರುತ್ತೆ. ಹಿಂದೆಯಿಂದ ಒಂದು ನಾಟನ್ನು ಹಾಕ್ಕೊಂಡು ಈ ಲೈನ್ ಏನಿದೆ ಅಲ್ಲಿಂದ ದಾರನ ಕೆಳಗಡೆ ತಗೊಳ್ಳಿ. ಮತ್ತೆ ನೆಕ್ಸ್ಟ್ ಲೈನಿಗೆ ಹೋಗಿ ಅಲ್ಲಿಂದ ಮೇಲ್ಗಡೆ ತಗೋಬೇಕು. ನೋಡಿ ಈ ರೀತಿ ನೀಟಾಗಿ ಕೂರುತ್ತೆ. ಈ ರೀತಿ ಹಾಕೊಂಡಾದ್ಮೇಲೆ ಬ್ಯಾಕ್ ಸೈಡಿಗೆ ಹೋಗಿ 1-2 ಸಲ ನೀಟಾಗಿ ನಾಟನ್ನು ಹಾಕೊಳ್ಳಿ. ನೀವು ಇಲ್ಲಿ ಕಾಟನ್ ಥ್ರೆಡ್ ತಗೊಳ್ಳೋದಾದರೆ 4 ಎಳೆ ಅಥವಾ 6 ಎಳೆ ತೊಗೊಂಡು ನೀಟಾಗಿ ಹಾಕೊಳ್ಳಿ. ಸ್ಟಿಪ್ಪಾಗಿ ಚೆನ್ನಾಗಿ ಕೂರುತ್ತೆ. ಈ ರೀತಿ ಕಟ್ ಮಾಡ್ಕೊಬಿಡಿ. ಇಷ್ಟು ಬಟ್ಟೆಗೆ ಇಷ್ಟು ಮಾಡ್ಕೊಂಡಾದ್ಮೇಲೆ ಮತ್ತೆ ಸೂಜಿನ ಹೀಗೆ ತೊಗೊಂಡು ಬಟ್ಟೆ ಕೆಳಗಡೆಯಿಂದ ಹಾಕೊಳ್ಳಿ ಬೀಡ್ ಪಕ್ಕ. ಮತ್ತೆ ಬೀಡ್ ಒಳಗಡೆಯಿಂದ ಪಾಸ್ ಮಾಡ್ಕೊಳ್ಳಿ ಸೂಜಿನ. ಮತ್ತೆ ಬೀಡ್ ಪಕ್ಕದಲ್ಲಿ ಹಾಕಬೇಕು, ದೂರ ಹಾಕಬೇಡಿ. ಪಕ್ಕದಲ್ಲೇ ಹೀಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡಿಕೊಂಡು ಈಗ ಇಲ್ಲಿ ಒಂದು ಎಷ್ಟು ಬೇಕು ನೋಡ್ಕೊಂಡು ನಿಮ್ಮ ಗಂಟಾಗ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ರೀತಿ ನಾಟನ್ನು ಹಾಕೋಬೇಕು. ನಾಟು ಟೈಟಾಗಿ ಬೀಡ್ ಪಕ್ಕನೆ ಹೋಗಬೇಕು ಅಂದರೆ ಒಂದು ಸೂಜಿ ಸಹಾಯದಿಂದ ಹೀಗೆ ತಳ್ಕೊಡಿ, ಪಕ್ಕಕ್ಕೆ ಹೋಗುತ್ತೆ. ಹೀಗೆ ಹಾಕೊಂಡಾದ್ಮೇಲೆ ನೋಡಿ ಈಗ 120 ಎಳೆ ಥ್ರೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಇಲ್ಲಿ ನಾಟ್ ಮಾಡ್ಕೊಂಡಿವೆ ಅಲ್ವ ಥ್ರೆಡ್ಡು, ಅದರೊಳಗಡೆಯಿಂದ ಹೀಗೆ ತಗೋಬೇಕು. ನೋಡಿ ಹೀಗೆ ತಗೊಂಡು ಈ ರೀತಿ ಜರಿ ಥ್ರೆಡ್ಡಿಂದ ನೀಟಾಗಿ ಸುತ್ಕೊಳ್ಳಿ. ಈ ರೀತಿ ನೀಟಾಗಿ ಸುತ್ಕೊಂಡು ಹಿಂದೆಯಿಂದ ಹೀಗೆ ಲಾಕನ್ನು ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹೀಗೆ ಕಟ್ಟನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಇದೇ ಥರ ಇಲ್ಲಿಗೂ ಹಾಕೊಳ್ಳಿ. ಹೀಗೆ ಈ ರೀತಿ ಹಾಕ್ಕೊಂಡು ಜರಿ ಥ್ರೆಡ್ಡಿಂದ ನೀಟಾಗಿ ಸುತ್ತಕೊಂಡು ಕ್ರೋಶ್ ವರ್ಕ್ ಬರಲ್ಲ ಅನ್ನೋರು ಆರಾಮಾಗಿ ಈ ಡಿಸೈನ್ಗಳನ್ನ ಹಾಕೋಬೋದು.
ಬೇಬಿ ಕುಚ್ಚು ಕೊಟ್ಟೋ ಬದಲು ಡಿಫ್ರೆಂಟಾಗಿ ಈ ರೀತಿ ಬೀಡ್ಗಳನ್ನ ಆ್ಯಡ್ ಮಾಡಿ ಕಟ್ಟಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಹಾಕ್ಕೊಂಡು ನಿಮಗೆ ಎಷ್ಟು ಉದ್ದ ಬೇಕಷ್ಟುದಕ್ಕೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಶಾಂಪಲ್ ಪೀಸಿಗೆ ಹಾಕಿದ್ರಿಂದ ಮ್ಯಾಚಿಂಗ್ ಥ್ರೆಡನ್ನು ತೊಗೊಂಡಿಲ್ಲ. ನೀವು ಸ್ಯಾರಿ ಮ್ಯಾಚಿಂಗ್ ಥ್ರೆಡನ್ನು ತೊಗೊಂಡು ಕಟ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾವು ಇಲ್ಲಿ ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀವಿ, ಸ್ಯಾರಿ ಮೇಲೆ ಬೀಡನ್ನು ಹಾಕ್ಕೊಂಡಿದ್ದೀವಿ. ಸ್ಯಾರಿ ಮೇಲೆ ಬೇಡ ಕೆಳಗಡೆ ಹಾಕೋಣ ಅನ್ನೋದಾದರೆ ಹೇಗೆ ಹಾಕೋದು ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಮೊದಲು ಇಲ್ಲಿ ಸ್ಯಾರಿಗೆ ಹೀಗೆ ಹಾಕ್ಕೊಂಡು 4 ಎಳೆ ಥ್ರೆಡನ್ನು ತೊಗೊಂಡಿದ್ದೀನಿ, ಕಾಟನ್ ಥ್ರೆಡ್ಡು. ನೀವು ಸ್ಯಾರಿ ಮ್ಯಾಚಿಂಗ್ ಯಾವುದಿರುತ್ತೆ, ಇಲ್ಲಿ ಕಲರ್ ಯಾವುದಿರುತ್ತೆ ಅದನ್ನೇ ತೊಗೊಳ್ಳಿ. ಥ್ರೆಡನ್ನು ಈ ರೀತಿ ಹೀಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಸ್ಮಾಲ್ ಬೀಡ್ಗಳನ್ನ ಹಾಕೋಬೇಕು ನೋಡಿ. ಇಲ್ಲಿ 1 2 3 4 5 6 7 8 9 9 ಬೀಡ್ಗಳನ್ನ ತೊಗೊಂಡಿದ್ದೀನಿ ಇಲ್ಲಿ. ಈ ರೀತಿ 9 ಬೀಡನ್ನು ತೊಗೊಂಡಾದ್ಮೇಲೆ ನೋಡಿ, ನೀಟಾಗಿ ಈ ರೀತಿ ಸೀರೆ ಪಕ್ಕ ಹೀಗೆ ತೊಗೊಂಡು ಹೋಗಾದ್ಮೇಲೆ ನೋಡಿ, ಈ ರೀತಿ ಸ್ಯಾರಿ ಕುಚ್ಚು ಫಸ್ಟು ಸ್ಟಾರ್ಟಿಂಗು ಹೀಗೆ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಫಸ್ಟು ಸ್ಟಾರ್ಟಿಂಗು 3 ಬೀಡಿಗೆ ಸೇರಿಸ್ಕೊಳ್ಳಿ ಸೂಜಿನ. ಹೀಗೆ ಉಲ್ಟಾಯಿಂದ 3 ಸೂಜಿಗೆ ಸೇರಿಸ್ಕೊಂಡು ಮತ್ತೆ ಕುಚ್ಚಿಂದ ಹೀಗೆ ಹೊರಗಡೆ ರಿಟರ್ನ್ ತೊಗೊಬನ್ನಿ. ನೋಡಿ, ಈ ರೀತಿ ರಿಟರ್ನ್ ತೊಗೋಬೇಕು. ಹೀಗೆ ಬರುತ್ತೆ. ಈಗ ಮತ್ತೆ 3 ಬೀಡು ಮೇಲೆಯಿಂದ ಕೆಳಗೆ ತೊಗೋಬೇಕು ಸೂಜಿನ. ಫ್ರೆಂಡ್ಸ್, ಇಲ್ಲಿ ಹಾಕುವಾಗ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ನಾನು ನೋಡ್ಕೊಂಡಿರಲಿಲ್ಲ ನೋಡಿ. ಇಲ್ಲಿ ನೀಟಾಗಿ ಹಾಕಿ ತೋರಿಸ್ತೀನಿ. ಈ ರೀತಿ ಇಲ್ಲಿಗೆ ಒಂದು ನಾಟನ್ನು ಹಾಕೊಳ್ಳಿ. ಹೀಗೆ ನಾಟ ಹಾಕೊಂಡಾದ್ಮೇಲೆ ಇಲ್ಲಿ 9 ಬೀಡ್ಗಳನ್ನ ಹಾಕೋಬೇಕು. ಹೀಗೆ 9 ಬೀಡನ್ನು ಹಾಕ್ಕೊಂಡು ಈ ರೀತಿ ತೊಗೊಳ್ಳಿ. ಈ ರೀತಿ ತೊಗೊಂಡಾದ್ಮೇಲೆ ಒಂದು ಸ್ಯಾರಿ ಕುಚ್ಚು ರೆಡಿ ಮಾಡ್ಕೊಂಡಿರೋ ಈ ರೀತಿ ಸ್ಯಾರಿ ಕುಚ್ಚು ನೋಡಿ, ಈ ರೀತಿ ಸ್ಯಾರಿ ಕುಚ್ಚನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಹೀಗೆ ಇಟ್ಕೊಳ್ಳಿ. ಇಲ್ಲಿ ನೋಡಿ, 3 ಬೀಡ್ ಒಳಗಡೆ ಹೀಗೆ ಮೇಲೆಯಿಂದ ಕೆಳಗಡೆ ಹೀಗೆ ತೊಗೋಬೇಕು ನೋಡಿ. ಈ ರೀತಿ ನೀಟಾಗಿ ಹೀಗೆ ಎಳ್ಕೊಳ್ಳಿ. ಈ ರೀತಿ ಆದಮೇಲೆ ಈಗ ಮತ್ತೆ 3 ಬೀಡು ಮತ್ತೆ 3 ಬೀಡನ್ನು ಹೀಗೆ ಸೂಜಿನ ಪಾಸ್ ಮಾಡಿಕೊಂಡು ಹೀಗೆ ಎಳ್ಕೊಳ್ಳಿ. ನೋಡಿ, ಈ ರೀತಿ 2 ಸ್ಟೆಪ್ಪು ಆಯಿತು. ಈಗ ಮತ್ತೆ ಉಳ್ಕೊಂಡಿರೋ 3ರಲ್ಲೂ ಈ ರೀತಿ ತಗೊಳ್ಳೋದು. ಲೂಸ್ ಮಾಡ್ಕೊಬೇಡಿ, ನೀಟಾಗಿ ಟೈಟ್ ಅನ್ನೋದನ್ನ ಮಾಡ್ಕೊಬೇಡಿ. ನೀವು ಸ್ಯಾರಿ ಕಲರ್ ಥ್ರೆಡನ್ನು ತೊಗೊಳ್ಳಿ, ನೀಟಾಗಿ ಮ್ಯಾಚಾಗಿ ಕಾಣುತ್ತೆ. ನಾನು ಇಲ್ಲ ಹಾಗೇ ಶಾಂಪಲ್ ಪೀಸ್ ಆದ್ದರಿಂದ ಸುಮ್ಮನೆ ವೈಟನ್ನು ತೊಗೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ನೋಡಿ, ಇಲ್ಲಿ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಅಲ್ಲಿಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಹೀಗೆ ಲಾಕ್ ಮಾಡಿಬಿಡಿ. ಈ ರೀತಿ ಹಿಂದೆಯಿಂದ ಒಂದೆರಡು ನಾಟನ್ನು ಹಾಕೊಳ್ಳಿ. ಹಿಂದೆಯಿಂದ ನಾಟ ಆದರೂ ಹಾಕ್ಬೋದು, ಇಲ್ಲ ಬೀಡೊಳಗಡೆ ರಿಟರ್ನ್ ತಂದು ಕಟ್ನಾದರೂ ಮಾಡ್ಬೋದು. ನೀವು ಹೇಗೆ ಬೇಕಾದರೂ ಮಾಡ್ಕೊಳ್ಳಿ. ಸೂಜಿ ಮೇಲೆ ಈ ಥರ ದಾರನ ಹಾಕ್ಕೊಂಡು ಹೀಗೆ ನಾಟನ್ನು ಹಾಕೊಳ್ಳಿ. ನಾಟ ಹಾಕೊಂಡಾದ್ಮೇಲೆ ಸ್ಮಾಲ್ ಬೀಡ್ಗಳನ್ನ 9 ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ರೀತಿ 9 ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಈ ರೀತಿ ಬೀಡನ್ನ ಹಾಕ್ಕೊಂಡು ಒಂದು ಕುಚ್ಚನ್ನು ಹಾಕೊಳ್ಳಿ. ಈಗ ಹಾಕೊಂಡು ನೋಡಿ, ನೀಟಾಗಿ ಹೀಗೆ ಪಕ್ಕದಲ್ಲಿ ಇಟ್ಕೊಂಡು 3 ಬೀಡನ್ನು ಅಂದರೆ ಸೂಜಿನ ನಾವು ಉಲ್ಟಾ ಹೀಗೆ ಇಡಬೇಕು. ಹೀಗೆ ಇಟ್ಕೊಂಡು ಫಸ್ಟು 3 ಬೀಡ್ ಒಳಗಡೆ ರಿಟರ್ನ್ ತೊಗೋಬೇಕು. ಬರೀ 3 ಬೀಡ್ ಒಳಗಡೆ ತೊಗೊಳ್ಳಿ, ಕುಚ್ಚೊಳಗಡೆ ಹೋಗ್ಬಿಡಿ. ನೋಡಿ, ಈ ರೀತಿ ನೀಟಾಗಿ ಹೀಗೆ ಎಳ್ಕೋಬೇಕು. ಎಳ್ಕೊಂಡ್ರೆ ಹೀಗೆ ಟೈಟಾಗಿ ಕೂರುತ್ತೆ. ಮತ್ತೆ 3 ಬೀಡ್ ಒಳಗಡೆ ಹಾಕೊಳ್ಳಿ.
ಈ ರೀತಿ ಹಾಕ್ಕೊಂಡು ನೀಟಾಗಿ ಹೀಗೆ ಹೇಳ್ಕೊಳ್ಳಿ ಪಕ್ಕ. ನೋಡಿ ಈ ರೀತಿ ಟೈಟಾಗಿ ಹೀಗೆ ತೊಳ್ಕೊಳ್ಳಿ. ಟೈಟಾಗಿ ತೊಳ್ಕೊಂಡ್ರೆ ನಮಗೆ ನೀಟಾಗಿ ಸ್ಟಿಪ್ಪಾಗಿ ಕೂರುತ್ತೆ. ಮತ್ತು 3 ಬೀಟ್ ಒಳಗಡೆ ಹೀಗೆ ಹೋಗಿ ನೋಡಿ ಈ ರೀತಿ ಹಾಕ್ಕೋಬೇಕು. ಇಲ್ಲಿ ಸ್ವಲ್ಪ ಲೂಸ್ ಇರುತ್ತೆ ಅಲ್ವಾ, ಅದನ್ನ ಈ ರೀತಿ ಹೇಳ್ಕೊಂಡಂಗೆ ಮಾಡಿಕೊಂಡ್ರೆ ಅದು ಟೈಟ್ ಆಗುತ್ತೆ. ಈ ರೀತಿ ಹೇಳ್ಕೋಬೇಕಷ್ಟೇ. ಥ್ರೆಡನ್ನು ಮತ್ತು ಬೀಡನ್ನು ಹೀಗೆ ಇಟ್ಕೊಂಡು ಹೀಗೆ ಹೇಳ್ಕೊಳ್ಳಿ, ಟೈಟಾಗಿ ಕೂರುತ್ತೆ. ಈಗ ಇಟ್ಕೊಂಡು ನೋಡಿ, ಈಗ ಇಟ್ಕೊಂಡ್ರೆ ಎಷ್ಟು ಬರುತ್ತೆ ಗೊತ್ತಾಗುತ್ತೆ. ಅಲ್ಲಿ ಕೆಳಗಡೆಯಿಂದ ಹೀಗೆ ದಾರನ ತೊಗೊಂಡ್ರೆ ಕರೆಕ್ಟಾಗಿ ಹೀಗೆ ಕೂರುತ್ತೆ. ಇಲ್ಲೊಂದು ನಾಟನ್ನು ಹಾಕೊಳ್ಳಿ. ಈ ರೀತಿ ಹಾಕ್ಕೊಂಡು ನೀವು ಈ ರೀತಿ 3 ಬೀಟ್ ಒಳಗಡೆ ರಿಟರ್ನ್ ಹೀಗೆ ಬೇಕಾದರೆ ತೊಗೊಬಂದು ಈ ರೀತಿ ತೊಗೊಂಡು ಕಟ್ ಮಾಡಿಕೊಂಡ್ರೆ ನಾಟ್ ಅನ್ನೋದು ಎಲ್ಲೂ ಕಾಣಲ್ಲ. ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡಿ ನಿಮಗೆ ಹೇಗೆ ಇಷ್ಟ ಬರುತ್ತೆ ಆ ರೀತಿ ಮಾಡ್ಕೋಬೋದು. ನೋಡಿ ಸ್ಯಾರಿ ಮೇಲೆ ಹಾಕೋತೀವಿ ಅನ್ನೋದು ಒಂದು ರೀತಿ ಲುಕ್ ಬರುತ್ತೆ ಸ್ಯಾರಿ ಮೇಲೆ. ಹಾಗೆ ಸ್ಯಾರಿಯಿಂದ ಕೆಳಗಡೆ ಹ್ಯಾಂಗಿಂಗ್ ಥರ ಹಾಕೊಳ್ತೀವಿ ಅಂದ್ರೂ ಇದು ಒಂದು ರೀತಿ ಡಿಫ್ರೆಂಟಾಗಿ ಬರುತ್ತೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಬೀಡೊಂದೇ ಆದರೆ ವರ್ಕ್ ಬೇರೆ. ಇದು ಸ್ಯಾರಿ ಮೇಲೆ ಮಾಡ್ಕೊಳ್ತೀವಿ, ಇದು ಸ್ಯಾರಿಯಿಂದ ಕೆಳಗಡೆ ಮಾಡ್ಕೊಳ್ತೀವಿ. ಯಾವ ರೀತಿ ಡಿಸೈನ್ ಇಷ್ಟ ಆಗುತ್ತೆ ನಿಮಗೆ ಅದನ್ನು ಮಾಡ್ಕೊಳ್ಳಿ. ನಿಮಗೆ ಕ್ರೋಶ್ ವರ್ಕ್ ಬರಲ್ಲ ಅನ್ನೋರು ಆರಾಮಾಗಿ ಈ ರೀತಿ ಮಾಡ್ಕೋಬೋದು. ನೋಡಿ ಬೀಡ್ಸನ್ನು ಬಳಸ್ಕೊಂಡು ರೆಡಿ ಕುಚ್ಚನ್ನು ಮಾಡಿಟ್ಕೊಂಡ್ರೆ ನೀವು ಈ ರೀತಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಯಾವ ಥರ ಇಷ್ಟ ಆಯಿತು ನಿಮಗೆ ಆ ಥರ ಟ್ರೈ ಮಾಡ್ಕೊಳ್ಳಿ. ಇದು ಎರಡನ್ನೂ ಟ್ರೈ ಮಾಡಿ ನೋಡಿ. ಸ್ಯಾರಿಗೆ ಹಾಕಿದಾಗ ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ, ಇದನ್ನು ಚೆನ್ನಾಗಿ ಕಾಣುತ್ತೆ. ನೀವು ಸ್ಯಾರಿಗೆ ಹಾಕಿ ನೋಡಿ. ನಾನು ಇಲ್ಲಿ ಶಾಂಪಲ್ ಕ್ಲಾತ್ ಮೇಲೆ ಹಾಕಿದ್ದೀನಿ, ಅಷ್ಟು ಹೈಲೈಟಾಗಿ ಕಾಣಿಸ್ತಾ ಇಲ್ಲ. ಆದರೆ ನೀವು ಸ್ಯಾರಿಗೆ ಹಾಕಿ ನೋಡಿ, ನೀವು ಒಂದ್ಸಲ ಶಾಂಪಲ್ ಪೀಸಿಗೆ ಹಾಕಿ ನೋಡಿ ಗೊತ್ತಾಗುತ್ತೆ. ಆಮೇಲೆ ಸ್ಯಾರಿಗೆ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಮ್ಯಾಚಿಂಗ್ ಥ್ರೆಡ್ಡಲ್ಲಿ ಹಾಕೊಳ್ಳಿ. ನೋಡಿ ಸ್ಯಾರಿಗೆ ಹಾಕಿ ಈಗ ಕೆಳಗಡೆ ನಾವು ಸರ್ಗನ್ನು ಬಿಟ್ಟಾಗ ಈ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಇಯರಿಂಗ್ಸ್ ಥರ ಶೇಕ್ ಆಗುತ್ತೆ. ನೋಡಿ ನಾನಿಲ್ಲಿ ಶಾಂಪಲ್ ಕ್ಲಾತ್ ಆದ್ದರಿಂದ ಸುಮ್ಮನೆ ಹಾಗೆಯೇ ವೈಟ್ ದಾರದಲ್ಲಿ ಹಾಕಿದ್ದೀನಿ, ಅಷ್ಟು ಫಿನಿಶಿಂಗನ್ನು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನೀವು ಮ್ಯಾಚಿಂಗ್ ಥ್ರೆಡಲ್ಲಿ ಹಾಕೊಂಡು ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್ ಒಂದ್ಸಲ. ನನಗೂ ಈ ರೀತಿ ಹಾಕೋಬೇಕು ಅನ್ನೋದು ಗೊತ್ತಿರಲಿಲ್ಲ, ಆದರೆ ನಾನು ಒಂದ್ಸಲ ಟ್ರೈ ಮಾಡಿದೆ. ನೋಡಿ ಈ ರೀತಿ ಟ್ರೈ ಮಾಡಿ ನೋಡಿ. ಆಮೇಲೆ ನಿಮಗೆ ಇಲ್ಲಿ ಹಾಕಿ ತೋರಿಸಿದ್ದೀನಿ. ನೀವು ಹಾಗೆ ಒಂದ್ಸಲ ಟ್ರೈ ಮಾಡಿ ನೋಡಿಕೊಂಡು ಆಮೇಲೆ ಹಾಕೊಳ್ಳಿ. ಡೈರೆಕ್ಟ್ ಸೀರೆಗೆ ಹಾಕೋಕೆ ಹೋಗಬೇಡಿ. ಫಸ್ಟು ಟ್ರಯಲ್ ಮಾಡಿಕೊಂಡು ಆಮೇಲೆ ಸ್ಯಾರಿಗೆ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.